ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಜೆಪಿ ಎಕ್ಸ್ಪರ್ಟ್ ಸ್ಟಡಿಗಳಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಜೆಪಿ ಎಕ್ಸ್ಪರ್ಟ್ ಸ್ಟಡಿ ವರ್ಡನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ, ಕಮೆಂಟ್ ಮಾಡಿರ್ತಕ್ಕಂಥ ಮಾತಾಡ್ತಾ ಇದ್ದೀನಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಅಂದ್ರೆ ಇದನ್ನ ನಾವು ಶಾರ್ಟ್ ಆಗಿ ಎಸ್ ಪಿ ಟೆನ್ಸ್ ಅಂತೀವಿ. ಎಸ್ ಮೀನ್ಸ್ ಸಿಂಪಲ್, ಪಿ ಮೀನ್ಸ್ ಪ್ರೆಸೆಂಟ್, ಎಸ್ ಪಿ ಟೆನ್ಸ್. ಇಲ್ಲ ಪ್ಯಾಟರ್ನ್ ಯಾವುದು ಅಂದ್ರೆ ಎಸ್ ಬಿ ಪ್ಯಾಟರ್ನ್ ಅನ್ನು ಯೂಸ್ ಮಾಡ್ತೀವಿ ನಾವು. ಅದಕ್ಕಾಗಿ ಫಸ್ಟಿಗೆ ನಾವು ಪ್ರೊನೌನ್ಸ್ ಅನ್ನು ಯೂಸ್ ಮಾಡ್ಕೋಬೇಕು. ಯಾವುದು ಅಂತಂದ್ರೆ ಈ ಕಡೆ ಸಿಂಗ್ಯುಲರ್ ಮಾಡ್ತೀವಿ, ಈ ಕಡೆ ಪ್ಲೂರಲ್ ಮಾಡ್ತೀವಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತಕ್ಕಂಥದ್ದು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಏನು ಬರುತ್ತಾ, ಪ್ರೊನೌನ್ಸ್ ಐ ಬರುತ್ತಾ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಏನು ಬರುತ್ತಾ, ಯು ಬರುತ್ತಾ. ಸೆಕೆಂಡ್ ಪರ್ಸನ್ ಪ್ಲೂರಲ್ ಏನು ಬರುತ್ತಾ, ಯು ಬರುತ್ತಾ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಇ ಸಿ ಇಟ್ ಬರುತ್ತಾ. ಥರ್ಡ್ ಪರ್ಸನ್ ಪ್ಲೂರಲ್ಗೆ ದೇ ಬರುತ್ತೆ. ನೀವು ಇವುಗಳನ್ನ ನೋಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಹಳ ಈಸಿ ಅನಿಸ್ಬೋದು. ಹೆಂಗಂತ ಕೇಳಿದ್ರೆ ಇಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ಬೇಕು, ಒಂದು ವರ್ಬ್ ಬೇಕು. ಅಂದರೆ ಒಂದು ಕರ್ತೃಪದ, ಇನ್ನೊಂದು ಕ್ರಿಯಾಪದ ಬೇಕು. ಇದನ್ನು ನಾವು ಇಟ್ಕೊಂಡು ಸಾವಿರಾರು ವಾಕ್ಯಗಳನ್ನ ಮಾಡ್ಬೋದು. ನಾನು ಹಾಡುತ್ತೇನೆ, ನಾನು ತಿನ್ನುತ್ತೇನೆ, ನಾನು ಜಿಗಿಯುತ್ತೇನೆ ಅಂತಕ್ಕಂಥದ್ದನ್ನು ನೀವು ಬೇಡ ಅಂದರೆ ಎಸ್ ಬಿ ಬೋನು ಮಾಡ್ಬೋದು. ಅಂದರೆ ಆಬ್ಜೆಕ್ಟನ್ನು ಕೂಡ ನೀವು ಇಲ್ಲಿ ತಗೋಬಹುದು. ಬಹಳ ಈಸಿ, ಸಿಂಪಲ್ ಆಗಿರ್ತಕ್ಕಂಥದ್ದು, ಬಹಳ ಸಿಂಪಲ್. ಅದಕ್ಕೆ ನಾವು ಐ ಡು ಅಂದರೆ ಇದು ಸಬ್ಜೆಕ್ಟು, ಇದು ವರ್ಬ್, ಒಂದು ವಾಕ್ಯ ಆಯ್ತು. ವಿ ಡು ಇದು ಸಬ್ಜೆಕ್ಟು, ಇದು ವರ್ಬ್. ಆಮೇಲೆ ಯು ಡು ಇದು ಸಬ್ಜೆಕ್ಟು, ಇದು ವರ್ಬ್. ಆಮೇಲೆ ಯು ಡು ಇದು ಕೂಡ ಸಬ್ಜೆಕ್ಟು, ಇದೊಂದು ವರ್ಬ್. ಇಲ್ಲಿ ಹಿ ಸಿ ಇಟ್ ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟು. ಇಲ್ಲಿ ಮಾತ್ರ ಯು ಹ್ಯಾವ್ ಟು ಪುಟ್ ಇ ಎಸ್ ಪ್ರತ್ಯಯವನ್ನು ನಾವು ಇಲ್ಲಿ ಹಚ್ಚಲೇಬೇಕು. ಯಾಕೆ ನಾವು ಇ ಎಸ್ ಪ್ರತ್ಯಯವನ್ನು ಹಚ್ಚಬೇಕು ಅಂತ ಕೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ದಲ್ಲಿ ನಾವು ಏನು ಮಾಡಬೇಕು, ಇ ಎಸ್ ಪ್ರತ್ಯಯವನ್ನು ಹಚ್ಚಲೇಬೇಕು. ಆಮೇಲೆ ದೇ ಮುಂದೆ ನಾವು ಮಾಡ್ತೀವಿ, ಇ ಎಸ್ ಪ್ರತ್ಯಯವನ್ನು ಹಚ್ಚಂಗಿಲ್ಲ. ಹಾಗಾಗಿ ಪ್ರಥಮ ಪುರುಷ ಏಕವಚನದಲ್ಲಿ ನೀವು ಪ್ರತ್ಯಯವನ್ನು ಹಚ್ಚಬಾರ್ದು, ದ್ವಿತೀಯ ಪುರುಷ ಏಕವಚನದಲ್ಲಿ ಪ್ರತ್ಯಯವನ್ನು ಹಚ್ಚಬಾರ್ದು, ತೃತೀಯ ಪುರುಷ ಏಕವಚನದಲ್ಲಿ ಮಾತ್ರ ನೀವು ಮಾಡಬೇಕು ಅಂತಂದ್ರೆ ಕ್ರಿಯಾಪದಕ್ಕೆ ಇ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಮಕ್ಕಳೇ, ಬಹಳ ಸುಲಭವಾಗಿರ್ತಕ್ಕಂಥದ್ದು, ಸರಳ, ಬಹಳ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ನಾನು ಹಾಡುತ್ತೇನೆ, ನಾನು ಕೇಳಿದ್ದು ಹಾಡುತ್ತೇನೆ ಕೇಳು ಸಿ. ಇನ್ನು ವಿಶೇಷವಾಗಿ ನಿಮಗೆ ಒಂದು ವಾಕ್ಯವನ್ನು ನಾನು ತಿಳಿಸ್ತಾ ಬರ್ತೀನಿ. ಏನಂತ ಕೇಳಿದ್ರೆ ನೋಡ್ರಿ, ನಾನು ಶಾಲೆಗೆ ಹೋಗುತ್ತೇನೆ ಅಂತ ಒಂದು ವಾಕ್ಯ ಇದೆ ಮಕ್ಕಳೇ. ಬಹಳ ಈಸಿ. ನೀವೇನು ಮಾಡಬೇಕಂದ್ರೆ ಪ್ಯಾಟರ್ನ್ ಹಾಕೋಬೇಕು. ಎಸ್ ಯು ಪ್ಯಾಟರ್ನ್ ಹಾಕೊಂಡ್ರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ಸಬ್ಜೆಕ್ಟ್. ಮೊದಲಿದು ಕರ್ತೃಪದ, ಇದೇನಿದು ಕರ್ಮಪದ, ಇದೇನಿದು ಕ್ರಿಯಾಪದ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಸಬ್ಜೆಕ್ಟ್. ನೀವೇನು ಮಾಡಬೇಕು, ಕರ್ತೃಪದವನ್ನು ಫಸ್ಟ್ ತಗೋಬೇಕು. ಇಲ್ಲಿ ಮಾತ್ರ ನೀವು ಯು ಹ್ಯಾವ್ ಟು ಟೇಕ್ ವರ್ಬ್. ನಾನು ಆದ ನಂತರ ಸಬ್ಜೆಕ್ಟ್ ಆದ ನಂತರ ನೀವು ಶಾಲೆಗೆ ಅಂತ ತಗೋಬಾರ್ದು. ನೀವೇನು ಮಾಡಬೇಕು, ಹೋಗುತ್ತೇನೆ ಅಂತ ತಗೋಬೇಕು. ಅವಾಗ ಏನು ಮಾಡ್ತೀರಿ, ಗೋ. ಅವಾಗ ಶಾಲೆಗೆ ಇದೆಯಲ್ಲ, ನೀವು ಟು ಪ್ರಪೋರ್ಷನ್ ಏನು ಮಾಡ್ತೀರಿ, ಟು ಬಳಸ್ತೀರಿ. ಶಾಲೆ ಅಂದಾಗ ಏನು ಮಾಡ್ತೀರಿ, ಸ್ಕೂಲ್ ಅಂತ ಬಳಸ್ತೀರಿ. ಐ ಗೋ ಟು ಸ್ಕೂಲ್. ಈ ರೀತಿ ಕೆಲವೊಂದಿಷ್ಟು ವಾಕ್ಯಗಳನ್ನ ನಾವು ಇಲ್ಲಿ ಮಾಡಕತ್ತೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳನ್ನು ಕೊಟ್ಟಿದ್ದೀವಿ. ನೀವು ಇದನ್ನ ಸರಳವಾಗಿ, ಸುಲಲಿತವಾಗಿ, ಚಂದಂಗ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬರ್ಕೊಂಡಿದ್ದಾರೆ. ಇದಕ್ಕೊಂದು ಕೂಡ ನಾನು ಒಂದು ಹಾಡನ್ನು ಸೆಟ್ ಮಾಡಿದ್ದೀನಿ. ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೆಡ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡ್ರಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ಯು, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಗೆ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಗೆ ಯು, ಥರ್ಡ್ ಪರ್ಸನ್ ಹಿ ಸಿ ಇಟ್ಗಳು, ಥರ್ಡ್ ಪರ್ಸನ್ ಪ್ಲೂರಲ್ ದೇ ಆಯ್ತು. ಇವೇ ಪ್ರೊನೌನ್ಸು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಡು ಆದರೆ ನೋಡು ಇಡು ಆಯಿತು, ಯುಡು ಆದರೆ ಯುಡು ಆಯಿತು. ತೃತೀಯ ಪುರುಷ ಏಕವಚನದಲ್ಲಿ ಪ್ರತ್ಯಯ ನೀನು ಹಚ್ಚಬೇಕು. ಎಸ್ ಬಿ ಪ್ಯಾಟರ್ನ್ ಹಚ್ಚಬೇಕಿ. ಎಸ್ ಬಿ ಟೆನ್ಸ್ ಫಸ್ಟ್
ಸನ್ ಸಿಂಗ್ಯುಲರ್ ಐ. ಇಂತಹ ಅದ್ಭುತವಾಗಿರತಕ್ಕಂಥ ಹಾಡನ್ನು ನೀವು ಇಟ್ಕೊಂಡು ಇದರ ಮೇಲೆ ಸರಳವಾಗಿ ಸುಲಭವಾಗಿ ನೀವು ಜಯವನ್ನು ಸಾಧಿಸಬಹುದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಹೆಂಗೆ ಅಂತಂದ್ರೆ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಯಾವುದೇ ರೀತಿಯ ಸಹಾಯಕ ಪದಗಳಿರಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದನ್ನ ಮಕ್ಕಳಿಲ್ಲದಕ್ಕೆ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ದೇರ್ ಆರ್ ನೋ ಯೂಸ್ ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಸ್ ನಾವಿಲ್ಲಿ ಯೂಸ್ ಮಾಡಂಗಿಲ್ಲ. ಅರ್ಥ ಆಗತ್ತಲ್ಲ? ಅದಕ್ಕಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಮೂರು ಮಕ್ಕಳು ಅಂತ ಹೇಳ್ತೀವಿ. ಹೆಂಗಂದ್ರೆ ಅಲ್ಲಿ ಆಮ್, ಈಸ್, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ಸ್ ಅನ್ನು ನಾವು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ. ಬಹಳ ಸುಲಭವಾಗಿ ಸರಳವಾಗಿ ನಾವು ಕಲಿಬಹುದು. ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಪ್ಯಾಟರ್ನ್ ಎಸ್ ವಿ ಪ್ಯಾಟರ್ನ್ ಯೂಸ್ ಮಾಡ್ರಿ, ಬೇಡ ಅಂತಂದ್ರೆ ಎಸ್ ವಿ ಯೂಸ್ ಮಾಡ್ರಿ, ಯಾವ ಬೇಕಾದ್ರೂ ಯೂಸ್ ಮಾಡಿ, ಅದು ಸಂಬಂಧ ಬರಂಗಿಲ್ಲ. ಅರ್ಥ ಆಗತ್ತಲ್ಲ? ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಇದೇ ರೀತಿ ಯೂಸ್ ಮಾಡಿದ್ದಾಗಿದ್ದರೆ ಬಹಳ ಸುಲಭವಾಗಿ ಬರುತ್ತೆ. ಹಾಗೆ ನೀವು ಇಲ್ಲಿ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿ ಕನ್ನಡದಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಕೊಟ್ಟಾಗ ನೀವು ಫಸ್ಟಿಗೆ ಆಯನ ತಗೊಂತೀರಿ. ಕೆಲವೊಬ್ರು ಟೆನ್ಸ್ ಮಾಡುವಾಗ ಏನು ಮಾಡ್ತಾರ, ಶಾಲೆನೇ ತಗೊಳ್ತಾರ. ಐ ಟು ಸ್ಕೂಲ್ ಗೋ ಅಂತ ತಗೋತಾರ ಕೆಲವೊಬ್ರು. ತಗೋಬೇಡ್ರಿ. ಅಲ್ಲೇನ್ ಮಾಡಬೇಕು ಅಂತಂದ್ರೆ ತೃತೀಯ ಪುರುಷ ಏಕವಚನ ಇದೆ, ಆಯ್ತು ತಗೊಂಡು. ಒಂದ್ ವೇಳೆ ಹೀ ಬಂದಿತ್ತು ಅಂತಂದ್ರೆ ಯು ಹ್ಯಾವ್ ಟು ಪುಟ್ ಎಸ್. ಅವಾಗ ಏನು ಮಾಡ್ತೀರಿ, ಈ ಗೋಸ್ ಟು ಸ್ಕೂಲ್ ಅಂತ ಬರುತ್ತೆ. ಅದಕ್ಕಾಗಿ ನೀವು ಏನಾದರೂ ಚೆನ್ನಾಗಿ ಇಂಗ್ಲೀಷನ್ನು ಕಲಿಬೇಕು ಅಂದ್ಕೊಂಡ್ರೆ ಟೆನ್ಸ್ ಪರ್ಫೆಕ್ಟ್ ಆಗಿ ಬರಬೇಕು. ಟೆನ್ಸ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರಲೇಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ಏನು ಮಾಡಬೇಕಾಗಿಲ್ಲ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಸಬ್ಜೆಕ್ಟ್, ದೆನ್ ಯು ಹ್ಯಾವ್ ಟು ಟೇಕ್ ವರ್ಬ್. ಪ್ರಥಮವಾಗಿ ಕರ್ತೃಪದವನ್ನು ತಗೊಳ್ರಿ, ಆಮೇಲೆ ಏನಪ್ಪ ಅಂತಂದ್ರೆ ಕ್ರಿಯಾಪದ ತಗೊಂಡು ನೆಕ್ಸ್ಟ್ ನೀವು ಕರ್ಮಪದವನ್ನು ತಗೋಬಹುದು ಅಂತಕ್ಕಂಥದ್ದನ್ನು. ಅದಕ್ಕೆ ಯಾವ ರೀತಿ ಇದು ಹೀಗಾಗತ್ತೆ